ಗೈಸ್, ಈ ವಿಷಯಕ್ಕೆ ಪ್ರ್ಯಾಂಕ್ ಅನ್ಬೇಕಾ ಅಥವಾ ಮುಟ್ಟಾಳ್ತನ ಅನ್ಬೇಕಾ ಒಂದು ಅರ್ಥ ಆಗ್ತಾ ಇಲ್ಲ. ಪ್ರಪಂಚದಲ್ಲೇ ಕಾಸ್ಟ್ಲಿಯಸ್ಟ್ ಪ್ರ್ಯಾಂಕ್ ಯಾವ್ದು ಗೊತ್ತಾ? ಜನ ಹೆಂಗಂಗೋ ಪ್ರ್ಯಾಂಕ್ ಮಾಡ್ತಾರೆ. ನಿಜವಾದ ಪ್ರ್ಯಾಂಕ್ ಹೇಗಿರ್ಬೇಕು ಅಂತ ಇರಾನ್ ದೇಶ ನೋಡಿ ಕಲಿಬೇಕು. ಕೆಲವೊಂದ್ಸಲ ಯುದ್ಧ ಗೆಲ್ಲಕ್ಕೆ ತಾಕತ್ಗಿಂತ ತಲೆ ಉಪಯೋಗಿಸಬೇಕಾಗುತ್ತೆ. ಇವತ್ತು ಇರಾನ್ ಮಾಡ್ತಾ ಇರೋದು ಇದನ್ನೇ. ಪ್ರಪಂಚದಲ್ಲೇ ಪವರ್ಫುಲ್ ಆರ್ಮಿ ಇರೋ ದೇಶಕ್ಕೆ ಇರಾನ್ ಮೋಸ ಹೋಗೋ ತರ ಮಾಡ್ತಾ ಇದೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹೆಲಿಕಾಪ್ಟರ್ಸ್, ಟ್ಯಾಂಕ್ಸ್, ಫೈಟರ್ ಜೆಟ್ಸ್ ಅಲ್ಲ. ಇವನ್ನೆಲ್ಲ ಇನ್ಫ್ಲೇಟೇಬಲ್ ಡೆಕಾಯ್ಸ್ ಅಂತ ಕರೀತಾರೆ. ಅಂದ್ರೆ ಇವುಗಳಿಗೆ ನಾವು ಗಾಳಿ ತುಂಬಿಸಿ ಎಲ್ಲಿ ಬೇಕಾದ್ರೂ ನಿಲ್ಲಿಸಬಹುದು. ಈ ತರದನ್ನೆಲ್ಲ ನೀವು ಚಿಕ್ಕ ಮಕ್ಕಳ ಆಟ ಸಾಮಾನುಗಳಲ್ಲಿ ಕೂಡ ನೋಡಿರ್ತೀರಾ. ಈ ಇನ್ಫ್ಲೇಟೇಬಲ್ ಡೆಕಾಯ್ಸ್ ನ ತಗೊಂಡೋಗಿ ಇರಾನ್ ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದ್ ಕಡೆ ನೆಲದ ಮೇಲೆ ಫೈಟರ್ ಜೆಟ್ಸ್ ಪೇಂಟಿಂಗ್ ಮಾಡಿಸ್ತಾ ಇದ್ದಾರೆ. ಈ ಪೇಂಟಿಂಗ್ಸ್ ಸ್ಯಾಟಲೈಟ್ಸ್ ಇಂದ ಅಥವಾ ಮೇಲ್ ಹಾರಾಟೋ ವಿಮಾನದಿಂದ ನೋಡಿದ್ರೆ ನಿಜವಾದ ಫೈಟರ್ ಜೆಟ್ಸ್ ನಿಂತಿದೆ ಅನ್ನೋ ತರ ಫೀಲ್ ಆಗುತ್ತೆ. ಇದೇ ಪೇಂಟಿಂಗ್ಸ್ ನ ನಿಜವಾದ ಫೈಟರ್ ಜೆಟ್ ಅನ್ಕೊಂಡು ಅಮೆರಿಕ ಮತ್ತೆ ಇಸ್ರೇಲ್ ದೇಶಗಳು ತಮ್ಮ ಹತ್ರ ಇರೋ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬಾಂಬ್ಗಳನ್ನ ಇದ್ರ ಮೇಲೆ ಆಗ್ತಾ ಇದೆ. ಇಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ ದೇಶಗಳು ಟಾರ್ಗೆಟ್ ನಾಶ ಆಯ್ತು ಅಂತ ಖುಷಿ ಪಡ್ತಾ ಇದ್ರೆ, ಇನ್ನೊಂದ್ ಕಡೆ ಇರಾನ್ ಇಂತ ದೊಡ್ಡ ದೊಡ್ಡ ದೇಶಕ್ಕೇನೆ ಕಣ್ಣು ಮಣ್ಣರಿಸ್ತೆ ಅಂತ ಖುಷಿ ಪಡ್ತಾ ಇದೆ. ಅದಕ್ಕೆ ಹೇಳೋದು ನಿಜವಾದ ಪವರ್ಫುಲ್ ವೆಪನ್ ಅಂದ್ರೆ ಬುದ್ಧಿವಂತಿಕೆ. ಈ ಇರಾನ್ ದೇಶದ ಐಡಿಯಾ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಜನಕ್ಕೆ ಈ ರೀಲ್ ನ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.